ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ದರ್ಶನ್ ರವರ ಬರ್ಡೇಯ ಒಂದು ಸ್ವಲ್ಪ ಬಿಗ್ ಅಪ್ಡೇಟ್ ಗಳನ್ನ ಕೊಡೋದಕ್ಕೆ ಬಂದಿದ್ದೀನಿ ಗುರು. ಸಾಕಷ್ಟು ಚರ್ಚೆಗಳು ನಡೀತಾ ಇದಾವೆ. ದರ್ಶನ್ ಅವರು ಬರ್ಡೇನ ಆಚರಿಸ್ಕೊಂತಾರ ಅಭಿಮಾನಿಗಳ ಜೊತೆ ಇಲ್ವಾ, ಏನು ಎತ್ತ, ಮತ್ತೆ ಏನಾದ್ರೂ ಸಿನಿಮಾಗಳ ಬಗ್ಗೆ ಅಪ್ಡೇಟ್ಗಳು ಸಿಗುತ್ತಾ, ಹಾಗೆ ಹೀಗೆ ಅಂತ ಸಾಕಷ್ಟು ಚಾನಲ್ಗಳಲ್ಲೆಲ್ಲ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾ ಚಾನಲ್ಗಳು ಮಾತ್ರ ಹೇಳ್ತಾ ಇರೋದು. ಯೂಟ್ಯೂಬ್ ಅಲ್ಲಿ ಸಿಕ್ಕಾಪಟ್ಟೆ ಒಂದಷ್ಟು ಮಾತು ಕಥೆಗಳನ್ನ, ಸ್ಟೋರೀಸ್ಗಳನ್ನ ನೋಡಿರ್ತೀರಾ. ಆದ್ರೆ ನಿಜವಾಗ್ಲೂ ಒಂದಷ್ಟು ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಬಂದಿದ್ದೀನಿ ಗುರು. ಒಂದು ನಿಜ ಹೇಳ್ಬೇಕಂದ್ರೆ ಈ ಸತಿ ದರ್ಶನ್ ರವರು ಫ್ಯಾಮಿಲಿ ಜೊತೆ ಬರ್ಡೇನ ಆಚರಣೆ ಮಾಡ್ಕೊಂತಾ ಇದ್ದಾರೆ. ಮೊದಲನೇದಾಗಿ ಒಂದು ಬಂದ್ಬಿಟ್ಟು ಅವರ ಫಾರ್ಮ್ ಹೌಸ್ ಅಲ್ಲಿ ಅವರ ಒಂದು ಫ್ಯಾಮಿಲಿ ಏನಿದೆ ಅವರ ಜೊತೆ ಬರ್ಡೇ ಆಚರಣೆ ಮಾಡ್ಕೊಳ್ಳೋದು ಒಂದ್ ಸ್ವಲ್ಪ ಕನ್ಫರ್ಮ್ ಸುದ್ದಿ. ಇನ್ನೊಂದೇನಪ್ಪಾ ಅಂದ್ರೆ ಅಲ್ಲೂ ಜನ ಬಂದ್ಬಿಟ್ರೆ, ಅಲ್ಲೂ ಜನ ಸೇರ್ಬಿಟ್ರೆ ಅಂತ ಒಂದು ವಿಚಾರವಾಗಿ ಧರ್ಮಪತ್ನಿ ಆದಂತ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ ಅಲ್ಲಿ ಫ್ಯಾಮಿಲಿ ಜೊತೆ ಆಚರಣೆ ಮಾಡ್ಕೊಳ್ಳೋದು ಚಾನ್ಸಸ್ ಜಾಸ್ತಿ ಇದೆ. ಇದರ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ರವರ ಒಂದಾದ್ರೂ ಏನಾದ್ರೂ ಬರ್ಡೇ ಬಗ್ಗೆ ಆಗ್ಲಿ ಮತ್ತೆ ಸಿನಿಮಾ ಬಗ್ಗೆ ಆಗ್ಲಿ ಯಾವ್ದಾದ್ರೂ ಒಂದು ಅಪ್ಡೇಟ್ ಅವತ್ತು ಖಂಡಿತವಾಗಿಯೂ ಅಭಿಮಾನಿಗಳಿಗೆ ಸಿಕ್ಕೇ ಸಿಗುತ್ತೆ. ಇದಂತೂ 100%. ಇಲ್ಲ ಪೋಸ್ಟರು ವಿಡಿಯೋ ಅಂತೂ ಗ್ಯಾರಂಟಿ ಡೆವಿಲ್ ಸಿನಿಮಾದು ಬಂದೇ ಬರುತ್ತೆ. ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದು ಅನ್ನೋದು ಕೂಡ ಕನ್ಫರ್ಮ್ ಆಗುತ್ತೆ. ಇದು ದರ್ಶನ್ ಅವರ ಬರ್ಡೇಯ ಸ್ವಲ್ಪ ಅಪ್ಡೇಟ್ಗಳು. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಇನ್ನೇನು ಒಂದ್ ವೀಕ್ ಇಲ್ಲ 2 ವೀಕ್ ಇದೆ. 2 ವೀಕ್ ಆದ್ಮೇಲೆ ಏನೊಂದು ನೋಟಿಸ್ಗಳನ್ನ ಕೊಟ್ಟಿದ್ರು, ವಿಚಾರಣೆ ಸ್ಟಾರ್ಟ್ ಆಗುತ್ತೆ. ಇವೆಲ್ಲ ಪ್ರೊಸೆಸಿಂಗ್ ಇದೆ. ಮತ್ತೆ ಇವರು ಕೂಡ ದರ್ಶನ್ ರವರು ಸುಪ್ರೀಂ ಕೋರ್ಟ್ಗೆ ಲಾಯರ್ನ ಇಡಬೇಕಾಗತ್ತೆ. ಆ ಗೊಂದಲದಲ್ಲಿದ್ದಾರೆ. ಇದರ ನಡುವೆ ಬರ್ಡೇ ಬೇರೆ ಬರ್ತಿದೆ. ಇಷ್ಟೆಲ್ಲ ಸಾಹಸಗಳಿದೆ. ಆದ್ರೂ ಕೂಡ ಅಭಿಮಾನಿಗಳಿಗೆ ನಿರಾಸೆ ಆಗಲ್ಲ ಅಂತ ಅನ್ಕೊಂತೀನಿ. ಯಾವ್ದಾದ್ರೂ ಒಂದಾದ್ರೂ ಅಪ್ಡೇಟ್ ನಿಮಗ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ, ನಿಮ್ಗೆ ಏನ್ ಅನ್ಸಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.